ಸಂಘಟನೆಗಳು, MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು, ಆದಿಜಾಂಬವ ಸಂಘಟನೆಗಳು, ವಿಶ್ವ ಆದಿಜಾಂಬವ ಸಂಘಟನೆಗಳು, ಎಲ್ಲರದು ತಗೋಬೇಕು, ಮತ್ತು DSS ಸಂಘಟನೆಗಳು, ಎಲ್ಲರೂ ಕೂಡ ಇನ್ನೂ ಹಲವಾರು ಅಂಬೇಡ್ಕರ್ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಒಂದು ಮಾಡಿಕೊಂಡು, ಈ ಒಕ್ಕೂಟದ ಮೂಲಕ ನಾವು ಏನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ದಿನಾಂಕ ಮೊನ್ನೆ 12ನೇ ತಾರೀಕು ನಡೆದಂಥ ಬೃಹತ್ ಜಾಥಾ ಏನು, ಅದರ ಮೂಲಕ ನಾವು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ. ಆಮೇಲೆ ಅವತ್ತು ಅದಾದರೂ ಕೂಡ ಸರ್ಕಾರ ಯಾವುದೇ ಲಿಖಿತ ರೂಪದಲ್ಲಿ ನಮಗೆ ಆದೇಶ ಕೊಡಲಿಲ್ಲ. ನಾವೇನು 59,432 ಹುದ್ದೆಗಳು ರದ್ದು ಮಾಡಿ ಅಂತ ಹೇಳ್ತಿಲ್ಲ, ನೇಮಕ ಮಾಡಿ, ಆದರೆ ಅದಕ್ಕೆ ಒಳ ಮೀಸಲಾತಿ ಅನ್ವಯ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಅದು ನಾವು ಪ್ರಮುಖ, ಅದನ್ನು ಆದೇಶ ಮಾಡ್ಬೋದಾಗಿತ್ತು ಸರ್ಕಾರ, ಆದರೂ ಲಿಖಿತ ರೂಪದಲ್ಲಿ ಕೊಡ್ದೇ ಬರೀ ಬಾಯಿ ಮಾತಿನಲ್ಲಿ ಹೇಳಿ ನಮಗೆ ನಂಬಿಸಿದ್ದಾರೆ. 27ಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದು ಅದರಲ್ಲಿ ನಾವು ತೀರ್ಮಾನ ತಗೊತೀವಿ ಅಂತ ಹೇಳ್ತಾರೆ. ಈಗ ಏನು ಹೈಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಹೈಕೋರ್ಟೇ ಖುದ್ದಾಗಿ ಹೇಳಿದೆ, ಯಾರು ಹೈಕೋರ್ಟಲ್ಲಿ ಕೇಸ್ ಹಾಕಿರೋ ಅವರು ಹೈಕೋರ್ಟ್, ಅದಕ್ಕೋಸ್ಕರ ಹೈಕೋರ್ಟೇ ಖುದ್ದಾಗಿ ಹೇಳಿದೆ 50% ಒಳಗೆ ಮೀಸಲಾತಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಅಲೆಮಾರಿಗಳಿಗೆ 1% ಕೊಡೋ ಡಿಮ್ಯಾಂಡು ಅದು ನ್ಯಾಚುರಲ್ ಆಗಿರುವಂಥದ್ದು. ಅವರು ಎಲ್ಲರೂ ಕೂಡ ರೆಡಿ ಇದ್ದಾರೆ, 1% ಕೊಟ್ಟರೆ ಸಾಕು ನಮಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಅಪೋಸಿಷನ್ ಪಾರ್ಟೀಸು ಹೇಳ್ತಾರೆ. ಆದರೆ ಅನಾವಶ್ಯಕವಾಗಿ ಸುಮ್ಮನೆ ಹೈಕೋರ್ಟ್ ಅಂತ ಅಂದ್ಬಿಟ್ಟು ನೆಪ ಒಡ್ಡಿ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಕುತಂತ್ರದಿಂದ ಮುಂದೂಡುವಂಥ ಪ್ರಯತ್ನ ಮಾಡ್ತದೆ. ಇದರ ನಡುವೆ ಇದನ್ನು ಆಗ್ರಹಿಸಿ, ಈ ವಿಶೇಷ ಕ್ಯಾಬಿನೆಟ್ ಏನು ನಡೀತಾ ಇದೆ ಅದನ್ನು ಆಗ್ರಹಿಸಿ, ನಮ್ಮ ಬಹಳ ಮುಖ್ಯ ನಮ್ಮ ಸಂಘಟನೆಗಳೆಲ್ಲರ ಧರ್ಮ ಮತ್ತು ಜವಾಬ್ದಾರಿ ಏನಪ್ಪ ಅಂತಂದರೆ, ನಮ್ಮ ಸ್ವಾಮೀಜಿಗಳು ಷಡಾಕ್ಷರಿ ಮುನಿ ಸ್ವಾಮೀಜಿಗಳು ಅಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ನಮ್ಮ ಸಮುದಾಯದ ಧರ್ಮ ಮತ್ತು ಕರ್ತವ್ಯ, ನಾವೆಲ್ಲರೂ ಕೂಡ ಅವ್ರನ್ನ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಿ ನಾವು ನೆಲಮಂಗಲದಿಂದ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಬಂದು 25ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ, 27ನೇ ತಾರೀಕು ಸ್ವಾಮೀಜಿಗಳು ಯಾವತ್ತು ಬಂದು ಸೇರ್ತಾರೆ, 26 ಆಗ್ಬೋದು, 27 ಆಗ್ಬೋದು, ಅವರಿಗೆ ವೇದಿಕೆಯನ್ನು ಸಜ್ಜು ಮಾಡಬೇಕಾಗಿದೆ ಬೆಂಗಳೂರಲ್ಲಿ. ಅದಕ್ಕೊಂದು ವೇದಿಕೆಯನ್ನು ಕೂಡ ನಾವೆಲ್ಲ ಸಂಘಟನೆಗಳು ಸೇರಿ ಅವ್ರನ್ನ ಸ್ವಾಗತ ಮಾಡಿ ಅವರ ಒಂದು ಹೋರಾಟವನ್ನು ಮುಂದುವರಿಸೋದಕ್ಕೆ ಎಲ್ಲ ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ವೇದಿಕೆಯನ್ನು ಕೂಡ ರಚನೆ ಮಾಡ್ಕೊಂಡಿದ್ವಿ. ಈ ಮೂಲಕ ಮಾದಿಗ ಸಂಘಟನೆಗಳೆಲ್ಲರೂ ಕೂಡ ನಮ್ಮ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಕೋರ್ತಾ ಅವರ ಪಾದಯಾತ್ರೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆಮೇಲೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಸಮುದಾಯದ ವಿರುದ್ಧ ನಮ್ಮ ಆರೋಪ ಇಲ್ಲ. ಇದು ಸರ್ಕಾರದ ಜವಾಬ್ದಾರಿ, ಓಟು ತಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ MLA MP ಗಳ ಜವಾಬ್ದಾರಿ. ಮಾದಿಗರ ಓಟನ್ನು ತಗೊಂಡಿರ್ತಕ್ಕಂಥ ಯಾರೇ ಶಾಸಕರಾಗಿರಲಿ, ಯಾವುದೇ ಸ್ವರೂಪದ ಓಟುಗಳನ್ನು ತಗೊಂಡಿರಲಿ, ಅವರ ಜವಾಬ್ದಾರಿ ಅದು. ಇದು ಸರ್ಕಾರದ ಜವಾಬ್ದಾರಿ ಅಂತಲೇ ನಾವು ಹೇಳ್ತೀವಿ, ಯಾವುದೇ ಒಂದು ಸಮುದಾಯ ನಾವು ಆರೋಪ ಮಾಡೋದಿಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದೀವಿ, ಸರ್ಕಾರದ ಜವಾಬ್ದಾರಿ ಮತ್ತು ಪಕ್ಷದ ಜವಾಬ್ದಾರಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಡ್ತೀವಿ. ನೀವು ವಿಶೇಷ ಕ್ಯಾಬಿನೆಟ್ನಲ್ಲಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪಾಠವನ್ನು ಕಲಿಸೋಕ್ಕೆ ತೀರ್ಮಾನ ತಗೊತೀವಿ. ಈ ಒಂದು ವಿಶೇಷವಾದ ಒಕ್ಕೂಟಕ್ಕೆ ನಮ್ಮ ಹಿರಿಯರಾದ ಎನ್ ಮೂರ್ತಿಯವರು, ದಲಿತ ಚಳವಳಿ ಪ್ರಾರಂಭದಿಂದಲೂ ಕೂಡ ಇತಿಹಾಸದಿಂದಲೂ ಕೂಡ ಇದ್ದಂಥವರು, ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಮಾದಿಗ ಸಂಘಟನೆಗಳನ್ನು ಒಟ್ಟಾಗಿ ಸೇರಿಸಿ ಈ ಒಂದು ದಲಿತ ಚಳವಳಿಯನ್ನು ಮುಂದುವರಿಸಬೇಕು. ದಲಿತ ಚಳವಳಿನೇ ಒಳ ಮೀಸಲಾತಿ ಚಳವಳಿನೂ ಒಂದೇ, ಒಳ ಮೀಸಲಾತಿ ಚಳವಳಿ ದಲಿತ ಚಳವಳಿಯ ಸ್ವರೂಪ ಅದು. ಆ್ಯಕ್ಚುಲಿ ನಿಜವಾದಂಥ ದಲಿತ ಚಳವಳಿನೇ ಅದು, ಒಳ ಮೀಸಲಾತಿ ಚಳವಳಿನೇ ದಲಿತ ಚಳವಳಿಯ ಸ್ವರೂಪವನ್ನು ಪಡ್ಕೊಂಡಿದ್ದು. ಇದು ವಾಸ್ತವ ಸ್ಥಿತಿ. ಅದಕ್ಕೆ ನಾವು ಅಂಥ ಒಂದು ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಡಾಕ್ಟರ್ ಎನ್ ಮೂರ್ತಿಯವರು ಕೂಡ ಈ ಒಂದು ದಲಿತ ಚಳವಳಿ ಒಳಗೆ ಮಾದಿಗ ಸಂಘಟನೆಗಳೆಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಒಲೆ ಮಾದಿಗರು ಅಸ್ಪೃಶ್ಯರು. ಒಲೆ ಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂಥ ಸಮಾಜಗಳು ಇದ್ದಾವೆ. ಮೋಚಿಗಳಿದ್ದಾವೆ, ಚಪ್ಪಲಿ ಹೊಲಿಯುವಂಥ ಸಮಾಜ ಬೀದಿ ಬದಿಯಲ್ಲಿದ್ದಾರೆ. ಪೌರ ಕಾರ್ಮಿಕರು ಕೈಯಲ್ಲಿ ಗಬ್ಬುಗಳನ್ನು ಎತ್ತುವಂಥ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂಥ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂಥ ಸಮಾಜ ಇದೆ. ಇಂಥ ಕಟ್ಟಕಡೆಯ ಸಮಾಜಗಳನ್ನು
ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನು ಮೇಲೆತ್ತುವಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ಒಲೆಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನು ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ ಇವರು ಇಡೀ ಹಳ್ಳಿಗಳನ್ನು ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು ವಿಶಾಲ ಆಗಬೇಕು. ಈ ಒಳ ಮೀಸಲಾತಿಯನ್ನು ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಅಂತ ಆರಂಭದಿಂದಲೂ ಕೂಡ ಒಲೆಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು, ಅನೇಕ ಸಾಮರಸ್ಯಗಳನ್ನು ಬೆಸ್ತಿದ್ದೀವಿ. ಆದರೆ ಇದು ಕಡ್ಡಿ ಪ್ರಯೋಗ ಮಾಡೋದಂಥವರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನು ಒಳ ಮೀಸಲಾತಿ ಇಲ್ಲದಲೇ ಉದ್ಯೋಗ ತುಂಬೋದಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನು ಈಗ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂಥ ಕೆಲಸವನ್ನು ನೇತೃತ್ವ ವಹಿಸಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನು ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾಯಿದ್ವೋ ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನು ಬದುಕನ್ನು ಕಳ್ಕೊಂಡಿದ್ದಾರೆ ಹೋರಾಟವನ್ನು ಮಾಡಿ. ಇವತ್ತು ಕೂಡ ಬೀದಿಲಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯರು ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದರು, 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27/2ರಲ್ಲಿ ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ಲದೇ ತುಂಬಬೇಕು ಅಂತೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ ಅನೇಕ ವಿಶ್ವವಿದ್ಯಾನಿಲಯದಲ್ಲಿ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ತಾಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಇದೇ ಮೌರ್ಯ ಸರ್ಕಲ್ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಈಗ ಇದನ್ನು ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನು ಹತ್ತಿಕ್ಕಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಥ ಪ್ರಯತ್ನಗಳೇನಾದರೂ ನಡೆದರೆ ಅವತ್ತೇ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುತ್ತಿಗೆ ಆಗೋಂಥ ಕಾರ್ಯಕ್ರಮನ, ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲಿಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತು ಅವತ್ತಿಂದ ಚಳುವಳಿ ಮಾಡಿರೋಂಥ ಯುವಕರುಗಳು ನೀವೆಲ್ಲನಕ್ಕೂ ಒಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನು ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ನಿಮ್ಮನ್ನು ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಹೊತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಭದ್ರಾಗಿದ್ದೇವೆ. ಯಾವ ವ್ಯಕ್ತಿ ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತು ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವ್ರು ನಾವು ಯಾರೂ ಅಲ್ಲ. ನಾವು ಒಳ ಮೀಸಲಾತಿಯ ಹೋರಾಟಗಾರರು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ ಬೆಂಬಲವನ್ನು 25ನೇ ತಾರೀಕು ಕೊಡಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.